ನಮಸ್ಕಾರ ಮಕ್ಕಳೇ, ಬನ್ನಿ ಇವತ್ತು ಭೀಮಣ್ಣ ಅವನ ಸಾಕು ಕತ್ತೆ ಮತ್ತು ಕುದುರೆ ಕತೆ ಕೇಳೋಣ. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ. ಕತ್ತೆಯ ಬೆನ್ನಿಗೆ ಹೇರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ಕತ್ತೆಯು ಅರಚಿತು ಓ ಗೆಳೆಯ, ಅರ್ಧವನಿ ಹೊರುದಮ್ಮಯ್ಯ. ಕುದುರೆಗೆ ಕೂಗಿದು ಕೇಳಿಸಿತು, ಕತ್ತೆಯ ಕಿರುಚನು ಚಾಳಿಸಿತು. ನಿನ್ನಯ ಬೆನ್ನಿಗೆ ಹಾಕಿದನು, ಅದಕ್ಕೆ ನಿನ್ನನು ಸಾಕಿದನು. ನೀನೇ ಹೊತ್ತುಕೊ ಬೇಗ ನಡಿ, ಧಣಿಯದು ಬರುವನು ಹಾದಿ ಹಿಡಿ. ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಅಂಗಾಲು. ಧೊಪ್ ಬಂದನು ಆಗಲೇ ಭೀಮಣ್ಣ, ಕುದುರೆಗೆ ಹೊರಿಸಿದ 10 ಮಣ. ಕುದುರೆಯು ಬೇಡಿತು ಕತ್ತೆಯನು, ಮರೆಯನು ನಿನ್ನುಪಕಾರವನು. ಒಂದಿಷ್ಟಾದರೂ ಹೊತ್ತು ಬಿಡು, ನನ್ನಯ ಪ್ರಾಣವ ಉಳಿಸಿಕೊಡು. ಕತ್ತೆಯು ಹೇಳಿತು ಹಿಗ್ಗಿನಲಿ, ಹಾಗೇ ನಂದಿ ಸೊಕ್ಕಿನಲ್ಲಿ. ನನ್ನಯ ಕಷ್ಟಕ್ಕೆ ಹಿಗ್ಗಿದ್ದಿ, ಬಂತೆ ಈಗಾದರೂ ಬುದ್ಧಿ. ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ. ಭೀಮಣ್ಣ ಒಬ್ಬ ರೈತ. ಆತನು ತನ್ನ ಕೊಟ್ಟಿಗೆಗೆ ಬೇಕಾದ ಹಿಂಡಿ ಮೂಟೆನ ಕೊಂಡು ಕತ್ತೆ ಬೆನ್ನಿಗೆ ಹೇರಿಸಿ ಕುದುರೆ ಜೊತೆ ಸಾಗಿ ಹಾಕ್ತಾನೆ. ಕತ್ತೆ ಮೂಟೆ ಭಾರ ತಡೆಯಲಾರದೆ ಕುದುರೆ ಬಳಿ ಅಂಗಲಾಚುತ್ತೆ. ನೀನೊಂದು ಸ್ವಲ್ಪ ಭಾರ ಹಂಚಿಕೋ ಅಂತ. ಆಗ ಕುದುರೆ, ನೀನು ಹುಟ್ಟಿದ್ದೇ ಭಾರ ಹೊರಲು ಅಂತ ಕತ್ತೆನ ಹೀಯಾಳಿಸುತ್ತೆ. ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರ ಹೊತ್ತು ನಡೆದ ಕತ್ತೆ, ಪಾಪ ಕತ್ತೆ ತಲೆ ಘರ್ರಂತ ತಿರುಗಿ ಡೊಪ್ಪಂತ ನೆಲಕ್ಕೆ ಬೀಳುತ್ತೆ. ಆಗ ಭೀಮಣ್ಣ, ಅಯ್ಯೋ ಪಾಪ ಕತ್ತೆ ತಡಿ ಅಂತ ಭಾರನ ಕುದುರೆ ಮೇಲೆ ಹಾಕ್ತಾನೆ. ಇವಾಗ ನೋಡಿ ಮಕ್ಳೇ, ಕುದುರೆಗೆ ಮೂಟೆ ಎಷ್ಟು ಭಾರ ಅಂತ ತಿಳಿಯುತ್ತೆ. ಕತ್ತೆನ ಹೀಯಾಳಿಸಿದ ಇದೇ ಕುದುರೆ ಈಗ ಕತ್ತೆನ ಪೂಸಿ ಹೊಡೆದು, ನೀನ್ ದಯಮಾಡಿ ಅರ್ಧ ಭಾರ ಹೊರು ಅಂತ ಕೇಳುತ್ತೆ. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿತೆವು? ಬೇರೆಯವರ ಕಷ್ಟದಲ್ಲಿ ಅವರನ್ನು ಅಪಹಾಸ್ಯ ಮಾಡಬೇಡಿ, ಏಕೆಂದರೆ ಜೀವನವು ಎಲ್ಲರಿಗೂ ಪಾಠ ಕಲಿಸುತ್ತೆ. ನಿಮಗೆ ಸಾಧ್ಯವಾದಾಗ ಬೇರೆಯವರಿಗೆ ಸಹಾಯ ಮಾಡಿ. ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯತನ ನಿಮಗೆ ಹುಡುಕಿ ಬರುತ್ತೆ. ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ.